ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾಯಿ ಹೋಳಿಗೆ ರೆಸಿಪಿ. ಈ ಸ್ವೀಟ್ ರೆಸಿಪಿನ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟು ಟೈಮ್ ಮಾಡ್ತಾಯಿದ್ರು ನಾನು ಹೇಳೋ ಮೆಥಡ್ನ ನೀವು ಫಾಲೋ ಮಾಡಿದರೆ 100% ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡೋದು ವಿಧಾನ, ಫಸ್ಟು ಒಂದು 1/4 kg ಮೈದಾ ತೊಗೊಂಡಿದ್ದೀನಿ. 1/4 kg ಮೈದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀವು ಅರಿಶಿಣದ ಪುಡಿ ಬೇಕು ಅಂದರೆ ಆ್ಯಕ್ಚುಲಿ ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು ಹಾಕಿ ನೀವು ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ನೀರನ್ನ ಮೈದಾ ಚಪಾತಿ ಅದ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಸಿ. ಇದನ್ನು ಪೂರಿ ಚಪಾತಿ ಅದಕ್ಕಿಂತ ಸ್ವಲ್ಪ ಸಾಫ್ಟ್ನೆಸ್ ಬೇಕು, ಯಾಕೆಂದರೆ ಲಾಸ್ಟಿಗೆ ಇನ್ನೂ ಸಾಫ್ಟ್ ಆಗೋದು ಅದು. ಹಾಗಾಗಿ ನಿಧಾನ ಅದನ್ನು ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡ್ತಾ ಕಲಸಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನಾದಿ. ಇವಾಗ ಸ್ವಲ್ಪ ಹೊತ್ತು ನಾದೋದ್ರಿಂದ ಅದು ಮೈದಾ ತುಂಬ ಚೆನ್ನಾಗಿ ಬರುತ್ತೆ. ಹೋಳಿಗೆ ಮಾಡಬೇಕಾದ್ರೆ ನಾವು ಹೋಳಿಗೆ ಮಾಡೋದಕ್ಕೆ ಒಂದು 2 hours ಇದ್ರೆ ಎಷ್ಟಿಗೆ ಇಟ್ಟಿರ್ತೀವಲ್ಲ, ಈಗ ಒಂದು ಸಲ ಮಿಕ್ಸ್ ಮಾಡಿ ನಾದಿದ್ರೆ ಮತ್ತೆ ಮಧ್ಯದಲ್ಲಿ ಒಂದು ಸಲ ನಾವು ಇದನ್ನು ನಾದಬೇಕು. 2 hours ಮಧ್ಯದಲ್ಲಿ 1 hour ಆದಮೇಲೆ ಮಧ್ಯದಲ್ಲಿ ಒಂದು ಸಲ ನಾದಿ ಅದನ್ನು ನೋಡಿ. ಇವಾಗ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸುತ್ತ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟ್ ತಗೊಂಡು ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ ಹೀಗೆ ರೆಸ್ಟಿಗಿರಲಿ ಅದು ಒಂದು 2 hours ಆಯಿತಾ. ನೆಕ್ಸ್ಟು ನಾನು ಹೋಳಿಗೆಗೆ ಆ ಬೌಲಲ್ಲಿ 3 ಬೌಲ್, ಒಂದು ತೆಂಗಿನಕಾಯಿ ನಾನು ತೊಗೊಂಡಿರೋದು, ಅದಕ್ಕೆ 3 ಬೌಲ್ ತೆಂಗಿನಕಾಯಿ ಆಗಿತ್ತು. 2 ಬೌಲ್ ಬೆಲ್ಲ ಹಾಕ್ತಾಯಿದ್ದೀನಿ. 1.5 ಬೌಲ್ ತೆಂಗಿನಕಾಯಿ, 1 ಬೌಲ್ ಬೆಲ್ಲ, ಏಲಕ್ಕಿ ಪೌಡರ್ ಇಷ್ಟನ್ನು ಹಾಕಿ ನೀರು ಹಾಕ್ತಲೇ ಇದನ್ನು ರುಬ್ಬಬೇಕು. ನೋಡಿ ಈ ರೀತಿ ಅದನ್ನು ಮಿಕ್ಸಿ ಮಾಡಿ ಒಂದು 2 ನಿಮಿಷ ಮಿಕ್ಸಿ ಮಾಡಿದರೆ ಸಾಕದು ಸಾಫ್ಟ್ನೆಸ್ ಆಗುತ್ತೆ ಅದು. ಇದನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಬಿಡಿ ಅದನ್ನು. ನೆಕ್ಸ್ಟು ಒಂದು ತವ ತಗೊಂಡು ಅದು ಬಿಸಿ ಆದಮೇಲೆ ತುಪ್ಪ ಹಾಕಿ 1 ಸ್ಪೂನ್ ತುಪ್ಪ, ಎಣ್ಣೆ ನಿಮಗೆ ಯಾವುದಾಗುತ್ತೆ ಅದನ್ನು ಹಾಕಿ, ಮತ್ತು ನಾವು ಮಿಕ್ಸಿ ಮಾಡಿರ್ತೀವಲ್ಲ ಅಷ್ಟನ್ನು ಕಾಯಿ ಮತ್ತು ಬೆಲ್ಲ, ಏಲಕ್ಕಿ ಪೌಡರು ಇಷ್ಟನ್ನು ಹಾಕಿ ನೀವು ಉರಿನ ಸಿಮ್ಮಿಗಿಂತ ಜಾಸ್ತಿ ಇರಲಿ, ಹೈ ಫ್ಲೇಮ್ ಬೇಡ, ಮೀಡಿಯಮ್ ಇರಲಿ, ಇದು ಹಾಕಿ ಬಾಡಿಸ್ತಾ ಇರಬೇಕಿದು. ಮಧ್ಯದಲ್ಲಿ ಅದು ಸ್ವಲ್ಪ ಬೆಲ್ಲದಿದ್ದು ರಸ ಎಲ್ಲ ಬಿಟ್ಟು ಅದು ಸ್ವಲ್ಪ ನೋಡಿ ಇವಾಗ ಮಿಕ್ಸ್ ಮಾಡ್ತಾನೆ ಒಂದು 10ರಿಂದ 15-20 ನಿಮಿಷ ಆ ಊರಿನಲ್ಲಿ ನೀವು ಇದನ್ನು ನೀಟಾಗಿ ಅದನ್ನು ಬೇಯಿಸಬೇಕು. ಅದನ್ನು ಪಾಕ ಬಂದು ಅದು ನಮ್ಮ ಕೈಗೆ ಉಂಡೆ ಥರ ಸಿಗುತ್ತೆ. ಅಲ್ಲಿವರೆಗೂ ನೀವು ಈ ರೀತಿ ಮಾಡ್ತಾನೇ ಇರಬೇಕು. ಆ್ಯಕ್ಚುಲಿ ಇದ್ರ ಮಧ್ಯದಲ್ಲಿ ನಾನೇನು ಮಾಡಿದ್ದೀನಿ, ಸ್ವಲ್ಪ ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿ, ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಅದನ್ನು ನೀವು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಅದನ್ನು ಡ್ರೈ ರೋಸ್ಟ್ ಮಾಡಿ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಕಾಯಿ ಹೋಳಿಗೆನ ತಿನ್ನಬೇಕಾದ್ರೆ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ ಟೇಸ್ಟು ಇದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ನೀವು ಇದನ್ನು ಹಾಕಲೇಬೇಕು, ಮಿಸ್ ಮಾಡಬೇಡಿ. ಆ್ಯಕ್ಚುಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ಆಗಬೇಕಾದ್ರೆ ಸುತ್ತ ಎಣ್ಣೆ ಬಿಡುತ್ತೆ, ತಳ ಬಿಡ್ತಾ ಬರುತ್ತೆ. ಆ್ಯಕ್ಚುಲಿ ಈಗ ನೋಡಿ ಬಿಡ್ತಾ ಬಂದಿದೆ ಅದು. ಮತ್ತು ನಾವು ಮಧ್ಯದಲ್ಲಿ ಒಂದು ಸ್ವಲ್ಪ ತ್ಯಾವದ ಕೈ ಮಾಡ್ಕೊಂಡು ಈ ಗುಂಡೆ ಮಾಡ್ತಾ ಇರಬೇಕು, ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಒಂದು ಸಲ ನಾವು ಟೆಸ್ಟ್ ಮಾಡಬೇಕಾಗಿ. ಇನ್ನೊಂದು ಸ್ವಲ್ಪ ಆಗಬೇಕು ಇದು. ಮತ್ತು ಕೈಲಿ ಹಿಂಗೆ ತೇವ ಮಾಡ್ಕೊಂಡು ನೋಡಿ, ತೇವದ ಅಂಶದಲ್ಲಿ ಮುಟ್ಟಿದಾಗ ಅದು ಟಚ್ ಆದಾಗ ಇಟ್ಟು ಕೈಗೆ ಅಂಟಬಾರ್ದು. ಇದು ಸೆಕೆಂಡ್ ಟಿಪ್ಸ್ ಆ್ಯಕ್ಚುಲಿ. ಈಗ ಇನ್ನೊಂದು ಸಲ ಏನು ಮಾಡ್ತೀನಿ, ಇದನ್ನು ತೆಗೆದು ನೋಡಿ ಆಲ್ಮೋಸ್ಟ್ ಆಗಿದೆ, 99% ಎಲ್ಲ ಆಗಿದೆ. ನೋಡಿ ಉಂಡೆ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಬರ್ತಾಯಿದೆ ನನ್ನ ಕೈಗೆ. ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಆಫ್ ಮಾಡಿ ರೆಸ್ಟಿಗೆ ಒಂದು 20 ಮಿನಿಟ್ಸ್ ಇಟ್ಬಿಡಿ, ಅದು ತಣ್ಣಗಾಗಲಿ ಸ್ವಲ್ಪ. ಅದಾದಮೇಲೆ ನಾನು ಚಿಕ್ಕ ಉಂಡೆ ಆಗಿ ಒಂದು 8 ಉಂಡೆ ಮಾಡಿದ್ದೆ ನಾನು. 8 ಆಗಿತ್ತು ನನಗೆ ಹೋಳಿಗೆ, ಕಾಯಿ ಹೋಳಿಗೆ. ನಿಮಗೆ ಇನ್ನೂ ಚಿಕ್ಕದು ಮಾಡ್ತೀನಿ ಅಂದರೆ 10 ಬೇಕಾದರೂ ನೀವು ಮಾಡ್ಕೋಬೋದು, ನಿಮ್ಮ ಇಷ್ಟ. ಮತ್ತು ನಾವು ಹೂರಣ ಎಷ್ಟು ತೊಗೊಂಡಿರ್ತೀವಿ, ಮೈದಾನೂ ಅಷ್ಟೇ ತೊಗೊಂಡಿರಬೇಕು.
ಆಗಿದ್ರೆ ಮಾತ್ರ ಕರೆಕ್ಟಾಗಿ ಬರೋದಿಲ್ಲ ಅಂದರೆ ನಾವು ಮೈದಾ ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ಲಾಸ್ಟ್ ಎಂಡಿಂಗ್ ಇರುತ್ತಲ್ಲ ಅಲ್ಲೆಲ್ಲ ಮೈದಾ ಇರುತ್ತೆ. ಹಾಗಾಗಿ ಮೈದಾ ಜಾಸ್ತಿ ಹಾಕಬೇಡಿ. ಈ ಹೂರಣ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಮೈದಾನ ತೊಗೊಳ್ಳಿ. ಸ್ವಲ್ಪ ಅದನ್ನು ಮಧ್ಯದಲ್ಲಿ ಅಗಲ ಮಾಡಿ ಉಂಡೆ ಇಟ್ಟು ಫುಲ್ ಕ್ಲೋಸ್ ಮಾಡಿ ಈ ಥರ ಸ್ವಲ್ಪ ಕೈಯಲ್ಲಿ ಲಟ್ಟಿಸ್ಬಿಟ್ಟು ಲಟ್ಟಣಿಗೆ ಇರುತ್ತಲ್ಲ ಚಪಾತಿ ಲಟ್ಸೋದು ಅದ್ರ ಸಹಾಯದಿಂದ ನೀವು ಲಟ್ಟಿಸ್ತಾ ಹೋಗಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹೇಗಿರಬೇಕು ಕಾಯಿ ಹೋಳಿಗೆ ಅಂದರೆ ಪೇಪರ್ ರೀತಿಲಿರಬೇಕು. ಆ್ಯಕ್ಚುಲಿ 1-2 ಸ್ವಲ್ಪ ಹಾಗೆ ಹೀಗೆ ಆಗುತ್ತೆ, ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ಅಂತ ಅನಿಸುತ್ತೆ ನಮಗೆ. ಬಟ್ ಇನ್ನು 3-4ನೇದು ಇದೆಯಲ್ಲ ತುಂಬ ಚೆನ್ನಾಗಿ, ನನಗೆ ಆ್ಯಕ್ಚುಲಿ ಫಸ್ಟ್ನೇದೇ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಆ ರೀತಿ ನಿಮಗೆ ಎಷ್ಟು ಸಾಧ್ಯ, ನಿಮಗೆ ಎಲ್ಲೆಲ್ಲಿ ದಪ್ಪ ಇದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಲಟ್ಟಿಸ್ಕೊಳ್ತಾ ಹೋಗಿ. ನೀವು ಹೇಗೆ ಲಟ್ಟಿಸ್ತಿರೋ ಹಾಗೆಲ್ಲ ಬರುತ್ತೆ. ನನಗೇನೋ ಹೇಳ್ತಾರಲ್ಲ, ನಾವು ಹೇಳ್ದಂಗೆ ಕೇಳುತ್ತೆ ಅಂತಾರಲ್ಲ, ಮೈದಾ ಮತ್ತು ಹೂರಣ ಅದಕ್ಕೆ ಬಂದರೆ ಖಂಡಿತ 100% ಪರ್ಫೆಕ್ಟಾಗಿ ಬರುತ್ತೆ ಹೋಳಿಗೆ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ನಾವು ಮಾಡೋ ಅಡುಗೆನೂ ಅಷ್ಟೇ ರುಚಿಕರವಾಗಿರುತ್ತೆ. ಹಾಗಾಗಿ ನಾವು ಮಾಡೋ ಅಡುಗೆನ ಒಂದು ರೀತಿ ನಮಗೆ ಹೇಗೆ ಅಂದರೆ ದೇವ್ರು ಕೊಟ್ಟು ವರ ಅಂತಾರಲ್ಲ ಆ ರೀತಿ ಮಾಡಬೇಕು. ಆ್ಯಕ್ಚುಲಿ ಒಂದು ಸೈಡು ತವನ ಬಿಸಿಗಿಟ್ಟಿದೆ, ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಅದಕ್ಕೆ ಎಣ್ಣೆನ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಹೋಳಿಗೆನ ಹಾಕಿ, ಉರಿ ಮಾತ್ರ ಸ್ವಲ್ಪ ಕಡಿಮೆನೇ ಇರಲಿ, ಸಿಮ್ ಇರಬಾರ್ದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉರಿ ಹೈ ಇರಬಾರ್ದು. ಏಕೆಂದರೆ ಮೈದಾ ಸ್ವಲ್ಪ ಬೆಂದರೆ ಸಾಕು, ನಮಗೆ ಒಳಗಡೆ ಹೂರಣ ಬೇಯುವಂಥ ನೆಸಿಟಿ ಇರಲ್ಲ. ಕಪ್ಪಗೆ ಮಾಡಬೇಡಿ ಹೋಳಿಗೆನ. ಅದಕ್ಕೆ ಎಣ್ಣೆ ಸ್ಪ್ರೇ ಮಾಡಿ ಇನ್ನೊಂದು ಸೈಡ್ ಹಾಕಿ, ಆ 2 ಸೈಡು ಅದನ್ನು ಬೆಂದ ಮೇಲೆ ನಾವು ಒಂದು ಪ್ಲೇಟಿಗೆ ಅದನ್ನು ತೆಗೆದಿಟ್ಕೊಳ್ಳೋಣ. ಹೀಗೆ ಮತ್ತೆ ಇನ್ನೊಂದು ಹೋಳಿಗೆನ ನಾನು ಮಾಡೋಕ್ಕೆ ತೋರಿಸಿದ್ದೆ. ಆ್ಯಕ್ಚುಲಿ ನಾನು ಅದನ್ನು ನೋಡಿ ಈಗ ಅಗಲ ಮಾಡಿ ಮಧ್ಯದಲ್ಲಿ ಹೂರಣ ಇಟ್ಟು ಫುಲ್ ಸುತ್ತ ಅದನ್ನು ಫಿಲ್ ಮಾಡಿ ಕವರ್ ಮಾಡಿ ಅದನ್ನು ನೋಡಿ. ತುಂಬ ಈಸಿಯಾಗಿರುತ್ತೆ, ಟೇಸ್ಟ್ ವೈಸು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ನೀವು ನಿಮಗೆ ಬರಲ್ಲ ಅಂದ್ರೂ ಈ ಮೆಥಡಲ್ಲಿ ನೀವು ಮಾಡೋದ್ರಿಂದ ಖಂಡಿತ ಕಾಯಿ ಹೋಳಿಗೆ ಕೆಡೋಕ್ಕೆ ಚಾನ್ಸೇ ಇಲ್ಲ, ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೀಗೆ ಲಟ್ಟಿಸ್ಬಿಟ್ಟು ಮಧ್ಯದಲ್ಲಿ ಲಟ್ಟಣಿಗೆ ತಗೊಂಡು ಸ್ವಲ್ಪ ಲಟ್ಟಿಸಿ ಆದಮೇಲೆ ನನಗೆ ಇದನ್ನು ಲಟ್ಟಿಸ್ಬೇಕಾದ್ರೆ ನನಗೆ ನೆನಪು ಬಂತು ಕೆಲವೊಬ್ಬರು ಮನುಷ್ಯರುಗಳು ಹೇಗೆ ಆಟ ಆಡಿಸ್ತಾರೆ ನೋಡಿ. ಹಾಗೆ ಈ ಮೈದಾನೂ ಒಂದೊಂದು ಸಲ ನಮಗೆ ಹೋಳಿಗೆ ಮಾಡಬೇಕಾದ್ರೆ ಆಟ ಆಡಿಸುತ್ತೆ. ಇದನ್ನು ಲಟ್ಟಿಸ್ಬೇಕಾದ್ರೆ ನಾನು ಯಾವ ಸೈಡ್ ಲಟ್ಟಿಸ್ತೀನಿ ಆ ಕಡೆಗೆ ಬರೋದು. ನನಗೆ ಏನಪ್ಪ ಮಾಡಬೇಕು ಅಂತ ನೋಡಿ, ಯಾವ ಸೈಡ್ ಲಟ್ಟಿಸ್ತೀನಿ ಆ ಸೈಡೆಲ್ಲ ಬರೋದು, ಸುತ್ತ ಫುಲ್ ಬರೋದು. ಇದು ಬರ್ತಿರಲಿಲ್ಲ, ಫುಲ್ಲು ಇದೇ ಬರೋದು, ಹೋಳಿಗೆನೇ ಬರೋದು. ಹಾಗಾಗಿ ಕೊನೆಗೆ ಸೆಟ್ ಆಯಿತು, ಕರೆಕ್ಟ್ ಆಯಿತು. ಸುಮ್ಮನೆ ಹಾಗಾಗಿತ್ತು. ಕೆಲವೊಂದು ಸಲ ನಮಗೆ ಹೋಳಿಗೆನೂ ಮೈದಾನೂ ಆಟ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹಾಗಾಗಿ ನೋಡಿ ಅದು ಲಟ್ಸಿದ ಮೇಲೆ ನೀವು ನೆಕ್ಸ್ಟ್ ಅದನ್ನು ಬಿಸಿಯಾದಂಥ ತವಕ್ಕೆ ನೋಡಿ ಎಷ್ಟು ತೆಳುವಾಗಿ ಬಂತು ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫುಲ್ ತೆಳುವಾಗಿ ಮಾಡಿ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿರಬೇಕು ನೋಡಿ. ಇವಾಗ ಹಾಕಿದ್ದೀನಿ, ಅದು ಮತ್ತು ಅದನ್ನು ಸ್ಪ್ರೇ ಮಾಡಿ ಎಣ್ಣೆ ಹಾಕಿ ಅದ್ರ ಮೇಲೆ ಎಣ್ಣೆ ತುಪ್ಪ ನಿಮಗೆ ಏನು ಇಷ್ಟನೋ ಹಾಕಿ ಎಣ್ಣೆ ಮತ್ತು ತುಪ್ಪ ಹಾಕ್ಬಿಟ್ಟು ನಿಮಗೇನು ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಹಾಕಿ ಮಾಡಿಟ್ಕೊಳ್ಳಿ. ಮಾಡಿಟ್ಮೇಲೆ ಅದನ್ನು ಸರ್ವ್ ಮಾಡಿ. ಹೀಗೆ ನಾನು ಒಂದೊಂದು ಹೋಳಿಗೆನೂ ನಾನು ಮಾಡ್ತಾ ಬಂದೆ. 8 ಹೋಳಿಗೆ ಆಯಿತು ನನಗೆ. ಜಾಸ್ತಿ ಬೇಯಿಸ್ಬಿಡಿ, ಇದೊಂದು ರಿಕ್ವೆಸ್ಟು, ಜಾಸ್ತಿ ಬೇಯಿಸ್ಬಿಡಿ, ಸ್ವಲ್ಪ ಮೀಡಿಯಮ್ಮಾಗಿ ಬೇಯಿಸಿ. ಮೈದಾ ಅಷ್ಟೇ ಬೆಂದರೆ ಸಾಕು ನಮಗೆ. ಹೋಳಿಗೆ ಒಳಗಡೆ ಹೂರಣ ಬೇಯುವಂಥ ನೆಸೆಸಿಟಿ ಇರಲ್ಲ. ಹೂರಣ ಕಂಪ್ಲೀಟ್ ಆಗಿದೆ, ಬೆಂದಿದೆ ಹೂರಣ. ಹಾಗಾಗಿ ಒಂದೊಂದೇ ಮಾಡ್ತಾ ನನಗೆ 8 ಹೋಳಿಗೆ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು. ನೀವು ಮಾಡಿ ಆದಮೇಲೆ 8 ಹೋಳಿಗೆ ಒಂದೇ ಸಲ ಮಾಡ್ತೀರಾ, ಬಟ್ ಎಲ್ಲರೂ ಒಂದೇ ಸಲ ತಿನ್ನಲ್ಲ, ಒಬ್ಬೊಬ್ಬರು ಒಂದೊಂದು ಸಲ ತಿಂತಾರೆ ಅಲ್ವಾ. ನೀವು ಮಾಡಿ ಇಟ್ಟಿದ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ತೆಂಗಿನಕಾಯಿ ಹೋಳಿಗೆದು ಎಣ್ಣೆ ಅಂಶ, ಜಿಡ್ಡಿನ ಅಂಶ ಇರುತ್ತಲ್ಲ ಅದು ಬಿಡ್ತಾ ಬರುತ್ತೆ. ಆ್ಯಕ್ಚುಲಿ ಅದು ಬಿಟ್ಟ ಮೇಲೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಏನು ಒಂದು ಪದ ಹೇಳ್ತಾರಲ್ಲ, ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ,
ನನಗೆ ಕೆಲವೊಂದು ಫುಡ್ ತಿನ್ನಬೇಕಾದ್ರೆ ಆ ರೀತಿ ನನಗೆ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಈ ರೀತಿ ನಾನು ಹೇಳ್ಕೊಟ್ಟಿದ್ದ ರೀತಿಲಿ ನೀವು ಮಾಡಿದರೆ ಪರ್ಫೆಕ್ಟಾಗಿ ಕಾಯಿ ಹೋಳಿಗೆ ಬರುತ್ತೆ. ಖಂಡಿತ ಚೆನ್ನಾಗಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾಯಿದ್ದೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನೇ ಕನ್ಫ್ಯೂಸ್ ಇದ್ದರೂ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ, ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಐಪ್ ಅನ್ನೋ ಆಪ್ಷನ್ ಇದೆ, ಮಿಸ್ ಮಾಡ್ಕೋಬೇಡಿ. ವಾರಕ್ಕೆ 3 ಐಪ್ ಇರುತ್ತೆ. ಮೋನೋ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಕೊಡ್ಬೋದು. ಖಂಡಿತ ಅದನ್ನು ಮಿಸ್ ಮಾಡಿಬಿಡಿ. ನಿಮಗೆ ಯಾರು ಇಷ್ಟನೋ ಅವರಿಗೆ ಐಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.